ಕೆಆರ್ಪೇಟೆಯಲ್ಲಿ ಕಾನೂನು ಬಾಹಿರವಾಗಿ ಅಕ್ರಮ ಮದ್ಯ ಮಾರಾಟ, ಕರವೇ ಕಾರ್ಯಕರ್ತರಿಂದ ಅಬಕಾರಿ ನಿರೀಕ್ಷಕರ ಕಚೇರಿಗೆ ಮುತ್ತಿಗೆ ಪ್ರತಿಭಟನೆ. ಅಕ್ರಮ ಮದ್ಯ ಮಾರಾಟ ನಿಲ್ಲಿಸುವಂತೆ ಮನವಿ ಸಲ್ಲಿಸಿದ ಕರವೇ ಅಧ್ಯಕ್ಷ ಹೊನ್ನೇನಹಳ್ಳಿ ವೇಣು. ಕೃಷ್ಣರಾಜಪೇಟೆ ಗ್ರಾಮೀಣ ಪ್ರದೇಶವನ್ನು ಹಾಳು ಮಾಡುತ್ತಿರುವ ಭ್ರಷ್ಟ ಅಧಿಕಾರಿ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಿಸುತ್ತಿರುವ ಅಬಕಾರಿ ಅಧಿಕಾರಿಗಳಿಗೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಿಸುತ್ತಿರುವ ಅಬಕಾರಿ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ಗ್ರಾಮೀಣ ಪ್ರದೇಶ ಕಲುಷಿತ ಮಾಡುತ್ತಿರುವ ಭ್ರಷ್ಟ ಅಧಿಕಾರಿಗಳಿಗೆ, ಗ್ರಾಮೀಣ ಪ್ರದೇಶವನ್ನು ಕಲುಷಿತ ಮಾಡುತ್ತಿರುವ ಭ್ರಷ್ಟ ಅಧಿಕಾರಿ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಬೇಕೇ ಬೇಕು. ಕೆಆರ್ಪೇಟೆ ತಾಲೂಕಾದ್ಯಂತ ಅಂಗಡಿ ಮುಂಗಟ್ಟುಗಳು ಸೇರಿದಂತೆ ಮನೆಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿದ್ದರೂ ಸಂಬಂಧಪಟ್ಟ ಅಬಕಾರಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಕರ್ತವ್ಯ ಲೋಪವೆಸಗಿದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷ ಹೊನ್ನೇನಹಳ್ಳಿ ವೇಣು ಹಾಗೂ ನೂರಾರು ಕಾರ್ಯಕರ್ತರು ಬುಧವಾರ ಹೇಮಾವತಿ ಬಡಾವಣೆಯಲ್ಲಿರುವ ಅಬಕಾರಿ ನಿರೀಕ್ಷಕರ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ರು. ಕೆಆರ್ಪೇಟೆ ಪಟ್ಟಣದ ಹೇಮಾವತಿ ಬಡಾವಣೆಯಲ್ಲಿರುವ ಅಬಕಾರಿ ನಿರೀಕ್ಷಕಿ ಸಿಪಿ ಭವ್ಯ ಅವರ ಕಚೇರಿಗೆ ಮುತ್ತಿಗೆ ಹಾಕಿ ಅಬಕಾರಿ ಅಧಿಕಾರಿಗಳ ಹಾಗೂ ತಾಲೂಕು ಆಡಳಿತದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಕರವೇ ಕಾರ್ಯಕರ್ತರು ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಅಣ್ಣಪ್ಪ ಸ್ವಾಮಿ ಅವರಿಗೆ ಮನವಿ ಸಲ್ಲಿಸಿದ್ರು. ಕೆಆರ್ಪೇಟೆ ತಾಲೂಕಿನಾದ್ಯಂತ ಅಂಗಡಿ ಮುಂಗಟ್ಟುಗಳು ಸೇರಿದಂತೆ ಮನೆಗಳಲ್ಲಿ ಕಾನೂನು ಬಾಹಿರವಾಗಿ ಅಕ್ರಮ ಮದ್ಯ ಮಾರಾಟ ದಂಧೆ ನಡೆಯುತ್ತಿದೆ. ಕುಡುಕರ ಹಾವಳಿಯಿಂದಾಗಿ ಗ್ರಾಮಗಳಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣವಾಗಿದೆ. ವೈನ್ ಸ್ಟೋರ್ಗಳಲ್ಲಿ ಚಿಲ್ಲರೆಯಾಗಿ ಮದ್ಯ ಮಾರಾಟ ಮಾಡಿ ಅಲ್ಲಿಗೆ ಕುಡಿಯಲು ಅವಕಾಶ ಮಾಡಿಕೊಡುತ್ತಿರುವುದರಿಂದ ಕುಡುಕರ ಸಂಖ್ಯೆಯೂ ಹೆಚ್ಚಾಗಿದೆ. ಗಲಾಟೆ ಗದ್ದಲಗಳು ಜೋರಾಗಿದೆ. ಗ್ರಾಮಗಳಲ್ಲಿ ನೆಮ್ಮದಿ ವಾತಾವರಣ ಮಾಯವಾಗಿ ಅಶಾಂತಿಯ ವಾತಾವರಣ ನೆಲೆಸಿದೆ. ಆದ್ದರಿಂದ ಅಬಕಾರಿ ಅಧಿಕಾರಿಗಳು ಕೂಡಲೇ ಅಕ್ರಮ ಮದ್ಯ ಮಾರಾಟಗಾರರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಂಡು ಗ್ರಾಮಗಳಲ್ಲಿ ಶಾಂತಿ ನೆಮ್ಮದಿ ನೆಲೆಸುವಂತೆ ಮಾಡಬೇಕು. ಕುಡಿತದ ದುಶ್ಚಟಕ್ಕೆ ಬಲಿಯಾಗಿ ತಮ್ಮ ಅಮೂಲ್ಯವಾದ ಜೀವನವನ್ನ ಹಾಳು ಮಾಡಿಕೊಳ್ಳುತ್ತಿರುವ ಯುವ ಜನಾಂಗಕ್ಕೆ ಎಚ್ಚರಿಸುವ ಮೂಲಕ ಮದ್ಯಪಾನ ಸೇರಿದಂತೆ ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಅಮೂಲ್ಯವಾದ ಜೀವನವನ್ನ ಹಾಳು ಮಾಡಿಕೊಳ್ಳದೆ ಒಳ್ಳೆಯ ಸಂಸ್ಕಾರ ಹಾಗೂ ಸಂಸ್ಕೃತಿಯನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಇತರರಿಗೆ ಮಾದರಿಯಾಗಿ ಜೀವನ ನಡೆಸುವಂತೆ ಯುವ ಜನರಿಗೆ ಅಧಿಕಾರಿಗಳು ಪ್ರೇರೇಪಣೆ ಮಾಡಿ ಜಾಗೃತಿಯ ಸಂದೇಶ ನೀಡಬೇಕು ಎಂದು ಕೆಆರ್ಪೇಟೆ ತಾಲೂಕು ಕರವೇ ಅಧ್ಯಕ್ಷ ಹೊನ್ನೇನಹಳ್ಳಿ ವೇಣು ಆಗ್ರಹಿಸಿದರು. ಏನು ಇವರು ಲೈಸೆನ್ಸ್ಗಳನ್ನ ಕೊಟ್ಟಿದ್ದಾರೆ, ಕೆಲವೊಂದು ಲೈಸೆನ್ಸ್ಗಳು CL2 CL7 ಅಂತ, ಅಲ್ಲಿ ಯಾವುದೇ ಲೈಸೆನ್ಸ್ದಾರರು ಸನ್ನದ್ದಾರರು ಯಾವುದೇ ನಿಯಮನ ಪಾಲಿಸ್ತಾ ಇಲ್ಲ. ಪಟ್ಟಣದಲ್ಲಿರುವಂತಹ CL2 ಅಂತ ಲೈಸೆನ್ಸ್ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಒಂದು ಮಳಿಗೆ ತೆರೆದುಕೊಂಡು ಅಲ್ಲೇ ಮದ್ಯವನ್ನ ಕೂಡಿಸ್ಕೊಂಡು ಅಂಗಡಿ ಮುಂದ್ಗಡೆ ಏನೋ ವಾಣಿಜ್ಯ ಮಳಿಗೆ ಮುಂದ್ಗಡೆ ಇವತ್ತು ಪಟ್ಟಣಕ್ಕೆ ಇಡೀ ಗ್ರಾಮೀಣ ಪ್ರದೇಶ ಸಾವಿರಾರು ವಿದ್ಯಾರ್ಥಿಗಳು ಬರ್ತಾರೆ. ಇಡೀ ಪರಿಸರವನ್ನು ಹಾಳು ಮಾಡುವಂತ ಕೆಲಸವನ್ನ, ಪಟ್ಟಣದ ಸುಂದರವನ್ನ ಪರಿಸರವನ್ನು ಹಾಳು ಮಾಡುವಂತ ಕೆಲಸವನ್ನ ಈ ಅಬಕಾರಿ ಅಧಿಕಾರಿಗಳು ಮಾಡ್ತಾರೆ. ಅವರ ಮೇಲೆ ಇವರು ಯಾವ ಕ್ರಮ ಕೈಗೊಳ್ತಾ ಇದ್ದಾರೆ? ನಾಮಕಾವಸ್ಥೆಗೆ ನೋಟಿಸ್ ಕೊಟ್ಟು ಕೇಸ್ ಹಾಕು ಅಂತ ಹೇಳುದು, ಅವ್ರ ಹತ್ರ ಬೇಕಂತ ಅವ್ರಿಗೆ ಉತ್ತೇಜನ ಕೊಟ್ಟು ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವಂತದನ್ನ ಇವರು ಮಾಡ್ತಾ ಇದ್ದಾರೆ. ಸರ್ಕಾರದ ಅದರಲ್ಲೂ ಸರ್ಕಾರದ ದಿಕ್ಕು ಸಂಪೂರ್ಣವಾಗಿ ಈ ಇಲಾಖೆಯಲ್ಲಿ ವಿಫಲ ಆಯ್ತಾ ಇದೆ. ಇವರಿಂದ ಈ ಅಧಿಕಾರಿಗಳಿಂದ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರ್ತಾ ಇದೆ, ತಾಲೂಕಾಡಳಿತ ಕೆಟ್ಟ ಹೆಸರು ಬರ್ತಾ ಇದೆ, ಜಿಲ್ಲಾಡಳಿತ ಕೆಟ್ಟ ಹೆಸರು ಬರ್ತಾ ಇದೆ. ಇವತ್ತು ಯಾವುದೇ ಕೃಷಿ ಹಳ್ಳಿ ಕಡೆ ಹೋದ್ರೆ ನೀವು ಯಾವ್ದಾರ ಒಂದು ರಸ್ತೆಯಲ್ಲಿ ಹೋಗಿ ಅಲ್ಲಿ ಬಿಆರ್ ಬಾಟಲ್ಗಳು ಬಿದ್ದಿರುತ್ತೆ, ಪ್ಲಾಸ್ಟಿಕ್ ಲೋಡಗಳು ಬಿದ್ದಿರುತ್ತೆ, ಕುಡಿದು ಅಲ್ಲೇ ಹೊಡಿತಾರೆ. 5 ಜನ 6 ಜನ ಕುತ್ಕೊತಾರೆ, ಒಂದ್ ಕಡೆ ಕುಡಿತಾರೆ. ಅಲ್ಲಿ ಗ್ರಾಮೀಣ ಪ್ರದೇಶದ ಒಂದು ರೈತರು ಒಬ್ಬರಿಬ್ರು ಕೇಳಿದ್ರೆ ಅವ್ರಿಗೆ ಎದುರುಕೊಂಡು ಹೋಗುವಂತ ಪರಿಸ್ಥಿತಿ ಬಂದೆ. ಮಹಿಳೆಯರು ಕೂಲಿ ಕೆಲಸಕ್ಕೆ ಬರ್ತಾ ಇಲ್ಲ. ತೋಟಗಳಿಗೆ ಹಿಂದೆ ಇರುವಂತ ತೋಟಗಳಿಗೆ ಮಹಿಳೆಯರು ಕೂಲಿ ಕೆಲಸಕ್ಕೆ ಬರ್ತಾ ಇಲ್ಲ. ಇವರು ಅವ್ರ ಮೇಲೆ ಏನ್ ಕ್ರಮ ಕೈಗೊಳ್ತಾ ಇದ್ದಾರೆ? ಲೈಸೆನ್ಸ್ದಾರರ ಮೇಲೆ, ಬಾರ್ ಲೈಸೆನ್ಸ್ದಾರರ ಮೇಲೆ ಸಂಪೂರ್ಣವಾಗಿ ಇಡೀ ಸಂಪೂರ್ಣವಾಗಿ ವಿಫಲ ಆಗದೆ. ಇವರೇ ಹಿಂಭಾಗದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡೋದಕ್ಕೆ ಇವರೇ ಉತ್ತೇಜನ ಕೊಡ್ತಿದ್ದಾರೆ. ಪ್ರತಿಭಟನೆಯಲ್ಲಿ ಕರವೇ ಪದವೀಧರ ಘಟಕದ ಅಧ್ಯಕ್ಷ ಚೇತನ್ ಕುಮಾರ್, ಕರವೇ ನಗರ ಘಟಕದ ಅಧ್ಯಕ್ಷ ಮದನ್ ಕುಮಾರ್, ಪ್ರಧಾನ ಕಾರ್ಯದರ್ಶಿಗಳಾದ ಟೆಂಪೋ ಶ್ರೀನಿವಾಸ್, ಹೊಸಹೊಳಲು ಗೋಪಿ ಸೇರಿದಂತೆ ನೂರಾರು ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಭಾವನಾ ಟಿವಿಗಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ.